ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಧನ್ಯಾಸ್ ಬ್ಲಾಗ್ಸ್ ಇನ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇನ್ನು ಈ ಒಂದು ವಿಡಿಯೋದಲ್ಲಿ ನಾವು ಸಂಕ್ರಾಂತಿ ಹಬ್ಬವನ್ನು 14ನೇ ತಾರೀಕು ಆಚರಣೆ ಮಾಡಬೇಕಾ ಅಥವಾ 15ನೇ ತಾರೀಕು ಆಚರಣೆ ಮಾಡಬೇಕಾ ಅಂತ ಹೇಳಿ ಸಂಪೂರ್ಣವಾಗಿ ಮಾಹಿತಿನ ತಿಳಿಸ್ಕೊಡ್ತೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಪ್ಲೀಸ್ ಕೊನೆವರೆಗೆ ನೋಡಿ. ಹಾಗೆ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಈ ಒಂದು ಇನ್ಫಾರ್ಮೇಟಿವ್ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ಮಕರ ಸಂಕ್ರಾಂತಿಯನ್ನು ಇದೇ ತಿಂಗಳು 15ನೇ ತಾರೀಕು ಗುರುವಾರದಂದು ಆಚರಣೆ ಮಾಡಲಾಗುತ್ತೆ. 14ನೇ ತಾರೀಕು ಧನುರ್ಮಾಸದ ಪೂಜಾ ಸಮಾಪ್ತಿಯ ದಿನ ಹಾಗೂ ಅವತ್ತು ಏಕಾದಶಿ ಇರೋದ್ರಿಂದ ಮಕರ ಸಂಕ್ರಾಂತಿಯನ್ನು 14ನೇ ತಾರೀಕು ಆಚರಣೆ ಮಾಡಲಿಕ್ಕೆ ಬರೋದಿಲ್ಲ. ಜನವರಿ 15ನೇ ತಾರೀಕು ಗುರುವಾರದಂದು ಮಕರ ಸಂಕ್ರಾಂತಿಯನ್ನು ಆಚರಣೆಯನ್ನು ಮಾಡಲಾಗುತ್ತೆ. ಸಾಮಾನ್ಯವಾಗಿ ಮಕರ ಸಂಕ್ರಾಂತಿಯ ಹಬ್ಬವನ್ನು ಆಚರಣೆ ಮಾಡಬೇಕು ಅಂದರೆ ಸೂರ್ಯ ಧನುರ್ರಾಶಿಯಿಂದ ಮಕರ ರಾಶಿಗೆ ಪ್ರವೇಶವನ್ನು ಪಡ್ಕೊಂಡಿರಬೇಕು. ಸೂರ್ಯ ಧನುರ್ರಾಶಿಯಿಂದ ಮಕರ ರಾಶಿಗೆ ಪ್ರವೇಶ ಮಾಡುವಂತಹ ಸಮಯ ಈ ಥರ ಇದೆ. 3:30 ನಂತರ, ಜನವರಿ 14ನೇ ತಾರೀಕು 3:30 ನಂತರ ಸೂರ್ಯ ಧನುರ್ರಾಶಿಯಿಂದ ಮಕರ ರಾಶಿಗೆ ಪ್ರವೇಶವನ್ನು ಪಡ್ಕೊಳ್ಳೋದ್ರಿಂದ ನಾವು ಗುರುವಾರ 15ನೇ ತಾರೀಕು ಸಂಕ್ರಾಂತಿ ಹಬ್ಬವನ್ನು ಆಚರಣೆ ಮಾಡುವಂಥದ್ದು ತುಂಬ ಒಳಿತನ್ನು ತರುತ್ತೆ. 14ನೇ ತಾರೀಕು ಆಚರಣೆಯನ್ನು ಮಾಡಬಾರ್ದು ಅಂತ ಏನಿಲ್ಲ. 14ನೇ ತಾರೀಕು 3:30 ನಂತರ ನೀವು ಆಚರಣೆ ಮಾಡ್ತೀವಿ ಅಂದರೆ ಮಾಡಬಹುದು. ಆದರೆ ನಮಗೆಲ್ಲ ಸಾಮಾನ್ಯವಾಗಿ ತಿಳಿದೇ ಇರುತ್ತೆ ಹಬ್ಬ ಆಚರಣೆಗಳು ಅಂತ ಅಂದರೆ ಬೆಳಗಿನ ಜಾವ ಮಕರ ಸ್ನಾನ ಆಗಬೇಕು. ನೀವೇನಾದರೂ 14ನೇ ತಾರೀಕು ಹಬ್ಬವನ್ನು ಆಚರಣೆ ಮಾಡಿದ್ರಿ ಅಂತ ಅಂದರೆ ಅದು ಧನುರ್ಮಾಸದ ಸ್ನಾನ ಆಗುತ್ತೆ. ಸೊ ಹಾಗಾಗಿ 15ನೇ ತಾರೀಕು ಬೆಳಗಿನ ಜಾವ ನೀವು ಮಕರ ಸ್ನಾನವನ್ನು ಮಾಡಿ ಹಬ್ಬವನ್ನು ಆಚರಣೆ ಮಾಡೋದು ತುಂಬ ಒಳಿತನ್ನು ತಂದುಕೊಡುತ್ತೆ. ಸಾಮಾನ್ಯವಾಗಿ ನಮಗೆಲ್ರಿಗೂ ಗೊತ್ತಿರೋ ಹಾಗೆ ಹಬ್ಬ ಆಚರಣೆಗಳು ಅಂದರೆ ನಮ್ಮ ದಿನ ಶುರು ಆಗುವಂಥದ್ದೇ ಬೆಳಗಿನ ಜಾವ ಬೇಗ ಎದ್ದು ಸ್ನಾನ ಇತ್ಯಾದಿಗಳನ್ನು ಮುಗಿಸಿ ದೇವರಿಗೆ ಪೂಜೆಯನ್ನು ಸಲ್ಲಿಸೋದ್ರ ಮುಖಾಂತರ ನಮ್ಮ ಹಬ್ಬ ಆಚರಣೆಗಳು ಶುರುವಾಗುವಂಥದ್ದು. ಮಕರ ಸಂಕ್ರಾಂತಿ ಹಬ್ಬದ ಬಗ್ಗೆ ಚುಟ್ಕಾಗಿ ತಿಳಿಸ್ಕೊಡ್ತೀನಿ. ಬೆಳಗ್ಗೆ ಗುರುವಾರ 15ನೇ ತಾರೀಕು ಬೆಳಗ್ಗೆ ಬೇಗನೆ ಎದ್ದು ಆದಷ್ಟು ಮನೇಲಿ ಚಿಕ್ಕ ಮಕ್ಕಳಿಂದ ದೊಡ್ಡವ್ರವರೆಗೂ ಕೂಡ ಎಳ್ಳೆಣ್ಣೆಯನ್ನು ಮೈಗೆ ಹಚ್ಕೊಂಡು ಸ್ನಾನ ಮಾಡೋದ್ರಿಂದ ನಮಗೆ ಅಂಟಿರುವಂಥ ದಟ್ಟ ದಾರಿದ್ರ್ಯಗಳು ಕಳೆದು ಶುಭ ಸಮಯ ಬರುತ್ತೆ ಅನ್ನುವಂಥ ನಂಬಿಕೆ ಕೂಡ ಇದೆ. ಸಂಕ್ರಾಂತಿ ಹಬ್ಬದ ದಿನ ಚಿಕ್ಕ ಮಕ್ಕಳಿಗೆ ಎಳ್ಳೆಣ್ಣೆ ಸ್ನಾನವನ್ನು ಮಾಡಿಸೋದ್ರಿಂದ ಅವ್ರಿಗಾಗಿರುವಂಥ ಕಣ್ಣು ದೃಷ್ಟಿ ಸಮಸ್ಯೆಯಿಂದ ಕೂಡ ನಿವಾರಣೆಯನ್ನು ಮಾಡಿಕೊಳ್ಬಹುದು. ನಿಮ್ಮ ಸ್ನಾನ ಇತ್ಯಾದಿಗಳನ್ನೆಲ್ಲ ಮುಗಿಸ್ಕೊಂಡು ಮೊದಲಿಗೆ ನೀವು ಸೂರ್ಯನ ಪೂಜೆಯನ್ನು ಮಾಡ್ಕೊಂಡ್ಬಿಡಿ. ಹಿಂದಿನ ವಿಡಿಯೋದಲ್ಲೇ ಸೂರ್ಯ ಪೂಜೆನ ಹೇಗೆ ಮಾಡೋದು ಅಂತ ಹೇಳಿ ಡೀಟೇಲ್ಡ್ ಆಗಿ ಹೇಳಿದ್ದೀನಿ. ಈ ವಿಡಿಯೋದಲ್ಲಿ ಸಿಂಪಲ್ ಆಗಿ ಹೇಳ್ತೀನಿ. ಯಾರಿಗಾದ್ರೂ ಇನ್ನೂ ಆ ವಿಡಿಯೋ ನೋಡಿಲ್ಲ ಅಂದರೆ ಪ್ಲೀಸ್ ಆ ವಿಡಿಯೋನ ನೋಡಿ ಕಂಪ್ಲೀಟಾಗಿ. ಸೊ ನಿಮಗೆ ಪೂರ್ತಿಯಾಗಿ ಪೂಜಾ ವಿಧಾನ ಗೊತ್ತಾಗುತ್ತೆ. ಬೆಳಿಗ್ಗೆ ಸ್ನಾನ ಎಲ್ಲ ಮುಗಿಸ್ಕೊಂಡು ಎಲ್ಲಿ ಸೂರ್ಯನ ಬೆಳಕು ಬೀಳ್ತಾ ಇರುತ್ತೋ ಅಲ್ಲಿ ಪುಟ್ಟದಾದ ಒಂದು ರಂಗವಲ್ಲಿಯನ್ನು ಹಾಕಿ ಒಂದು ಮಣೆಯನ್ನು ಇಟ್ಟು ಹೂವು, ಅರಿಶಿನ, ಕುಂಕುಮ, ಅಕ್ಷತೆ ಮತ್ತು ಸೂರ್ಯ ದೇವರಿಗೆ ಅರ್ಪಿಸಲಿಕ್ಕೆ ಅಂತ ಹೇಳಿಬಿಟ್ಟು ಮನೇಲಿ ಮಾಡಿರುವಂತಹ ನೈವೇದ್ಯ ಇಷ್ಟನ್ನು ತಗೊಂಡು ಒಂದು ತಾಮ್ರದ ಚೆಂಬಲ್ಲಿ ನೀರನ್ನು ಇಟ್ಕೊಳ್ಳಿ. ಅದರೊಳಗಡೆ ಅರಿಶಿನವನ್ನು ಹಾಕ್ಕೊಂಡು ಪೂಜೆಗೆ ಬೇಕಾಗಿರುವಂತಹ ಅಷ್ಟು ಸಿದ್ಧತೆಗಳನ್ನು ಮಾಡ್ಕೊಳ್ಳಿ. ನಂತರ ಒಂದು ಎಲ್ಲಿ ನೀವು ಸೂರ್ಯನಿಗೆ ಅರ್ಘ್ಯವನ್ನು ಕೊಡಬೇಕು ಅಂತ ಅಂದ್ಕೊಂಡಿದ್ದೀರೋ ಆ ಜಾಗದಲ್ಲಿ ನಿಂತ್ಕೊಂಡು ಸೂರ್ಯನನ್ನು ನೋಡ್ತಾ ಕೈಯಲ್ಲಿ ಹೂವು ಅಕ್ಷತೆಯನ್ನು ಇಟ್ಕೊಂಡು ಸೂರ್ಯ ದೇವರಿಗೆ ಹೂವು ಅಕ್ಷತೆಯನ್ನು ಅರ್ಪಣೆಯನ್ನು ಮಾಡಿ ಅದಾದ ನಂತರ ಸೂರ್ಯನಿಗೆ ಅರ್ಘ್ಯವನ್ನು ಕೊಟ್ಟು ಪ್ರಸಾದವನ್ನು ನೈವೇದ್ಯವನ್ನು ಮಾಡಿ ನೀವು ಸೂರ್ಯ ಪೂಜೆಯನ್ನು ಮುಗಿಸ್ಕೊಬೋದು. ಅದಾದ ನಂತರ ಮಕ್ಕಳಿಗೆ ಫಲ ಎರೆಯುವಂಥ ಒಂದು ಪದ್ಧತಿಯನ್ನು ಕೂಡ ಫಾಲೋ ಮಾಡಿ. ಆ ಸಂಕ್ರಾಂತಿ ಹಬ್ಬದ ದಿನ ಮಕ್ಕಳಿಗೆ ಫಲ ಎರೆಯೋದ್ರಿಂದ ದೃಷ್ಟಿದೋಷ ಕಳೆಯುತ್ತೆ ಅಂತಲೂ ಕೂಡ ನಂಬಲಾಗಿರುವಂಥದ್ದು. ಸೊ ಅದಾದ ನಂತರ ದೇವ್ರ ಪೂಜೆಯನ್ನೆಲ್ಲ ಮುಗಿಸ್ಕೊಂಡು ಮನೆ ಅಕ್ಕಪಕ್ಕದಲ್ಲಿರುವಂಥ ಗೋಮಾತೆಯ ಪೂಜೆಯನ್ನು ಕೂಡ ಮಾಡಿ. ಸಂಕ್ರಾಂತಿ ಹಬ್ಬದ ದಿನ ಸಕಲ ಸಂಪತ್ತು ಆಯುರಾರೋಗ್ಯವನ್ನು ಕೊಟ್ಟು ಕಾಪಾಡಲಿ ಎಲ್ಲರಿಗೂ ಅಂತ ಕೇಳ್ಕೊಳ್ತೀನಿ. ಇದಾಗಿತ್ತು ನನ್ನ ಒಂದು ಪುಟ್ಟ ಇನ್ಫಾರ್ಮೇಟಿವ್ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನೆಲ್ಲ ಪ್ರೀತಿಯ ಯೂಟ್ಯೂಬ್ ಫ್ಯಾಮಿಲಿ ಮೆಂಬರ್ಸ್ಗೆ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ವಿಡಿಯೋನ ಕೊನೆಯವರೆಗೆ ನೋಡಿದ್ದಕ್ಕಾಗಿ ಧನ್ಯವಾದಗಳು.